ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ನಾವು ಇನ್ ಡೀಟೈಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು ಆಲ್ರೆಡಿ ನೋಡಿರೋ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೈಪೋಥೈರಾಯ್ಡಿಸಮ್ ಬಗ್ಗೆ ಇನ್ ಡೀಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಮೇಜರ್ ರೀಸನ್ಸ್ ಏನು, ಅದು ಸೈನ್ ಸಿಂಪ್ಟಮ್ಸ್ ಏನು, ನಾವು ನ್ಯಾಚುರಲ್ ಆಗಿ ಫುಡ್ಡಿಂದನೇ ನಮ್ಮ ಡಯಟಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡೆ ನಾವು ಹೇಗೆ ಹೈಪೋಥೈರಾಯ್ಡಿಸಮ್ ಬಂದ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ ಡೀಟೈಲ್ ಆಗಿ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ನಿಮಗೇನಾದರೂ ಪರ್ಸ್ನಲ್ ಆಗಿ ಡಯಟ್ ಪ್ಲ್ಯಾನ್ ಬೇಕಿದ್ರೆ ನನಗೆ DM ಮಾಡಿ. ಅದೇ ರೀತಿ ಇನ್ಫಾರ್ಮೇಷನ್ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಮೇಜರಾಗಿ ಹೈಪರ್ ಥೈರಾಯ್ಡಿಸಮ್ ಅಂದರೆ ಏನಪ್ಪ ಅಂತ ನೋಡೋದಾದರೆ, ನಮ್ಮ ಬಾಡಿಲಿ ಥೈರಾಯ್ಡ್ ಗ್ಲ್ಯಾಂಡ್ ಪ್ರೆಸೆಂಟ್ ಇದೆ, ಅದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈ ಥೈರಾಯ್ಡ್ ಗ್ಲ್ಯಾಂಡು ಮೇಜರಾಗಿ 3 ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ: T3, T4, ಕ್ಯಾಲ್ಸಿಟೋನಿನ್. ಸೊ ಎಕ್ಸೆಸಿವ್ ಆಗಿ ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಾದರೂ ಓವರ್ ಆ್ಯಕ್ಟಿವ್ ಆಗಿ ಎಕ್ಸೆಸಿವ್ ಅಮೌಂಟ್ ಆಫ್ ಥೈರಾಯ್ಡ್ ಹಾರ್ಮೋನ್ನ ರಿಲೀಸ್ ಮಾಡಿತು ಅಪ್ಪ ಅಂತ ಅಂದರೆ ಈ ಕಂಡೀಷನ್ನ ನಾವು ಹೈಪರ್ ಥೈರಾಯ್ಡಿಸಮ್ ಅಂತಲೇ ಹೇಳ್ಬೋದು. ಸೊ ಮೇಜರ್ ರೀಸನ್ಸ್ ಏನು ಈ ಹೈಪರ್ ಥೈರಾಯ್ಡಿಸಮ್ಗೆ ಅಂತ ನೋಡೋದಾದರೆ, ಆಟೋ ಇಮ್ಯೂನೋ ಡಿಸಾರ್ಡರ್ಸಿಂದ, ಅದೇ ರೀತಿ ಅಯೋಡಿನ್ನ ನಾವು ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಆ್ಯಂಡ್ ಎಕ್ಸೆಸಿವ್ ಕನ್ಸ್ಯೂಮ್ಷನ್ ಆಫ್ ಹೈಪೋಥೈರಾಯ್ಡಿಸಮ್ ಮೆಡಿಕೇಷನ್. ಸೊ ಇವಾಗ ನಾವು ಆಲ್ರೆಡಿ ಹೈಪೋಥೈರಾಯ್ಡಿಸಮಿಂದ ಸಫರ್ ಪಡ್ತಾ ಇರ್ತೀವಿ ಅಂದರೆ ಅದ್ರದ್ದು ಮೆಡಿಕೇಷನ್ಸ್ ಏನಿರುತ್ತೆ ಅದನ್ನು ನಾವು ಜಾಸ್ತಿ ಯೂಸ್ ಮಾಡೋದ್ರಿಂದ, ಜಾಸ್ತಿ ಕನ್ಸ್ಯೂಮ್ ಅಂದರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ನೇ ನಾವು ನಮ್ಮಷ್ಟಕ್ಕೆ ನಾವು ಜಾಸ್ತಿ ಆ ಹೈಪೋಥೈರಾಯ್ಡಿಸಮ್ ಮೆಡಿಕೇಷನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಕೂಡ ಏನಾಗುತ್ತೆ, ಹೈಪರ್ ಥೈರಾಯ್ಡಿಸಮ್ ಬರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇನ್ಫ್ಲಾಮೇಷನ್, ಥೈರಾಯ್ಡ್ ಗ್ಲ್ಯಾಂಡ್ ಏನಾದರೂ ಇನ್ಫ್ಲಾಮೇಷನ್ ಆದರೆ, ಆ್ಯಂಡ್ ಥೈರಾಯ್ಡ್ ಗ್ಲ್ಯಾಂಡ್ ಸರ್ಜರೀಸ್ ಏನಾದರೂ ಆಗಿದ್ದರೆ, ದೆನ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಏನಾಗುತ್ತೆ, ಹೈಪರ್ ಥೈರಾಯ್ಡಿಸಮ್ನ ನಾವು ನೋಡ್ಬೋದು. ಸೊ ಇದರ ಮೇಜರ್ ಸೈನ್ಸ್ ಸಿಂಪ್ಟಮ್ಸ್, ಲಕ್ಷಣಗಳೇನು? ಇವಾಗ ಪರ್ಸನ್ ಹೈಪರ್ ಥೈರಾಯ್ಡಿಸಮ್ ಇಂದ ಸಫರ್ ಪಡ್ತಾ ಇದ್ದಾರೆ ಅಂದರೆ ಮೇಜರಾಗಿ ಏನೆಲ್ಲ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ನಾವು ಅಬ್ಸರ್ವ್ ಮಾಡ್ಬೋದು ಅವರಲ್ಲಿ ಅಂತ ನೋಡೋದಾದರೆ, ಮೊದಲನೇದಾಗಿ ಸಡನ್ ವೇಟ್ ಲಾಸ್ ಆಗುತ್ತೆ. ಸೊ ಸಡನ್ ವೇಟ್ ಲಾಸ್ ಆಗೋದು, ಹೇರ್ ಲಾಸ್ ಆಗೋದು, ಹೇರ್ಸ್ ಥಿನ್ ಆಗೋದಾಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಸ್ಕಿನ್ನೆಲ್ಲ ಡ್ರೈ ಆಗೋದು, ಮತ್ತು ಸ್ಕಿನ್ ಇಚ್ಚಿಂಗ್ ಆಗ್ತಾ ಇರೋದಾಗಿರ್ಬೋದು, ರ್ಯಾಷಸ್ ಆಗೋದು, ನೆಕ್ಸ್ಟು ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಪ್ರಾಪರಾಗಿ ನಿದ್ದೆ ಮಾಡೋಕ್ಕಾಗಲ್ಲ, ಸೊ ಡಿಫಿಕಲ್ಟಿ ಟು ಸ್ಲೀಪ್ ಆಗೋದಾಗಿರ್ಬೋದು, ನೆಕ್ಸ್ಟ್ ಎಕ್ಸೆಸಿವ್ ಯೂರಿನೇಷನ್, ಸೊ ಕಂಟಿನ್ಯೂಯಸ್ ಆಗಿ ಮೂತ್ರ ವಿಸರ್ಜನೆ ಆಗಿರ್ಬೋದು. ಸೊ ಇವೆಲ್ಲ ಮೇಜರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು ನಾವು ಹೈಪರ್ ಥೈರಾಯ್ಡಿಸಮ್ ಪರ್ಸನಲ್ಲಿ ನಾವು ಈ ಲಕ್ಷಣಗಳೆಲ್ಲ ನೋಡ್ತೀವಿ. ಅದೇ ರೀತಿ ಸಮ್ಟೈಮ್ಸ್ ಏನಾಗುತ್ತೆ, ಈ ಗ್ಲ್ಯಾಂಡ್ಸ್ ಸ್ವೆಲ್ಲಿಂಗ್ ಆಗೋದಾಗಿರ್ಬೋದು, ನಮ್ಮ ಕೈ ಕಾಲೆಲ್ಲ ಊದ್ಕೊಳ್ಳೋದಾಗಿರ್ಬೋದು. ಸೊ ಇವು ಮೇಜರ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಹೈಪರ್ ಥೈರಾಯ್ಡಿಸಮ್ ಪೇಷಂಟಲ್ಲಿ. ಸೊ ಇದನ್ನು ನಾವು ನ್ಯಾಚುರಲ್ ಆಗಿ ಹೇಗೆ ಕಂಟ್ರೋಲ್ ಮಾಡ್ಬೋದು, ನಮ್ಮ ಡಯಟಲ್ಲಿ ಆಲ್ಟ್ರೇಷನ್ ಮಾಡಿಕೊಂಡು ನಾವು ಹೈಪರ್ ಥೈರಾಯ್ಡಿಸಮ್ ಕಂಡೀಷನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ನೋಡೋದಾದರೆ, ಮೇಜರ್ ಆಗಿ ನಾವು ವೈಟಮಿನ್ C ಮತ್ತು ವೈಟಮಿನ್ D ರಿಚ್ ಇರುವಂತಹ ಫುಡ್ನ ನಾವು ನಮ್ಮ ಡಯಟಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಲೀನ್ ಪ್ರೋಟೀನ್ಸ್, ಎಗ್, ಚಿಕನ್ ಆಗಿರ್ಬೋದು. ಸೊ ಇದನ್ನು ನಾವು ನಮ್ಮ ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ, ಪ್ರೋಟೀನ್ ರಿಚ್ ಇರೋ ಫುಡ್ನ ನಾವು ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ಹೈಪರ್ ಥೈರಾಯ್ಡಿಸಮ್ನ ನಾವು ಕಂಟ್ರೋಲ್ ಮಾಡ್ಬೋದು. ಅಷ್ಟೇ ಅಲ್ಲದೆ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ನ ನಾವು ಇಂಟೇಕ್ ಮಾಡೋದ್ರಿಂದ ಕೂಡ ನಾವು ಹೈಪರ್ ಥೈರಾಯ್ಡಿಸಮ್ನ ಕಂಟ್ರೋಲ್ ಮಾಡ್ಬೋದು. ಲೈಕ್ ಬೆರೀಸ್, ಅವು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರುತ್ತೆ, ಸ್ಪಿನಾಚ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವು ನಮ್ಮ ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ನಾವು ಹೈಪರ್ ಥೈರಾಯ್ಡಿಸಮಿಂದ ಕಂಟ್ರೋಲ್ ಮಾಡ್ಬೋದು. ಯಾವುದೆಲ್ಲ ಫುಡ್ ನಾವು ಡಯಟಲ್ಲಿ ಆ್ಯಡ್ ಮಾಡೋದ್ರಿಂದ ನಾವು ಹೈಪರ್ ಥೈರಾಯ್ಡಿಸಮ್ನ ಕಂಟ್ರೋಲ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಸೊ ನಾವು ಯಾವುದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ, ಕೆಫಿನ್ನ ನಾವು ಅವಾಯ್ಡ್ ಮಾಡಬೇಕು. ಇವಾಗ ಪರ್ಸನ್ ಏನಾದರೂ ಥೈರಾಯ್ಡಿಂದ ಸಫರ್ ಪಡ್ತಾ ಇದ್ದಾರೆ ಅಂದ್ರೆ ಅವರು ಮೇಜರ್ ಆಗಿ ಏನು ಮಾಡಬೇಕು, ಕೆಫಿನ್ನ ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ. ಅದು ಅಷ್ಟೇ ಅಲ್ಲದೆ
ಹೈಪರ್ ಥೈರಾಯ್ಡಿಸಮ್ಗೆ ಸ್ಪೆಸಿಫಿಕ್ಕಾಗಿ ಸೀ ಫುಡ್ನ ಅವಾಯ್ಡ್ ಮಾಡಬೇಕು, ಸ್ಪೆಷಲಿ ಫಿಶ್. ಏನಕ್ಕೆ? ಆ್ಯಂಡ್ ಸಾಲ್ಟ್, ಅಯೋಡೈಸ್ಡ್ ಸಾಲ್ಟ್ನ ಅವಾಯ್ಡ್ ಮಾಡಬೇಕು. ಅಯೋಡಿನ್ ಯಾವುದರಲ್ಲಿ ಪ್ರೆಸೆಂಟ್ ಇರುತ್ತೆ ಆ ರಿಚ್ ಕಂಟೆಂಟ್ ಫುಡ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಹೈ ಪ್ರೊಸೆಸ್ಡ್ ಫುಡ್ನ ಕೂಡ ಅವಾಯ್ಡ್ ಮಾಡಬೇಕು, ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು, ಕೋಲ್ಡ್ ಡ್ರಿಂಕ್ಸ್ನ ಅವಾಯ್ಡ್ ಮಾಡಬೇಕು, ಎಕ್ಸೆಸಿವ್ ಶುಗರ್ ಪ್ರೆಸೆಂಟ್ ಇರುವಂತಹ ಫುಡ್ನಾಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ನಾವೇನು ಮಾಡಬೇಕು? ಅವಾಯ್ಡ್ ಮಾಡಬೇಕು. ಸೊ ಇದು ಎಲ್ಲದನ್ನು ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಹೈಪರ್ ಥೈರಾಯ್ಡಿಸಮ್ ಏನು ಬರುತ್ತೆ, ಕಂಟ್ರೋಲಿಗೆ ಬರುತ್ತೆ. ಸೊ ಬರೀ ಫುಡ್ಡು ಮತ್ತು ಪ್ರಾಪರ್ ಡಯಟಿಂದನೇ ನಾವು ಕಂಟ್ರೋಲ್ ಮಾಡ್ಬೋದಾ? ನೋ. ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಪರ್ ಡೇಗೆ 30 ಮಿನಿಟ್ಸ್ ವಾಕ್ ಮಾಡೋದಾಗಿರ್ಬೋದು, ನಾರ್ಮಲ್ ಆಗಿರೋವಂತಹ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು. ಟೋಟಲಿ ನಾವು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಡಿಸಾರ್ಡರ್ಸ್ ಇದ್ರೂ ನಾವು ಅದನ್ನು ಕಂಟ್ರೋಲ್ಗೆ ತರ್ಬೋದು. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಥೈರಾಯ್ಡ್ ಇದೆ, ನನಗೆ ಪ್ರಾಪರಾಗಿ ಡಯಟ್ ಪ್ಲ್ಯಾನ್ ಮಾಡೋಕ್ಕೆ ಆಗ್ತಿಲ್ಲ, ನನಗೆ ಗೊತ್ತಾಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಅನ್ನೋದಾದರೆ ನೀವು ನನಗೆ ಡೈರೆಕ್ಟಾಗಿ DM ಮಾಡಿ. ನಾನು ನಿಮಗೆ ಕಂಪ್ಲೀಟಾಗಿ ಥೈರಾಯ್ಡ್ ಹೇಗೆ ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದಕ್ಕೆ ಗೈಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾಗಿರುತ್ತೆ ಇವತ್ತಿನ ವಿಡಿಯೋ.